ನಾಳೆಯಿಂದ ದುಬಾರಿ ದುನಿಯಾ ಶುರು ಆಗುತ್ತೆ. ಕೊಟ್ಟಿದ್ದನ್ನೆಲ್ಲ ಅಲ್ಲಿಗೆ ಸುರಿರಿ. ಏಪ್ರಿಲ್ ತಿಂಗಳ ಆರಂಭದಲ್ಲೇ ಕರುನಾಡಿಗೆ ಶಾಕ್. ಬಡ್ಡಿ ಸಮೇತವಾಗಿ ನಿಮ್ಮ ಹತ್ರ ಕಿತ್ಕೊಳ್ತಾ ಇದ್ದಾರೆ. ಗ್ಯಾರಂಟಿ ಸರ್ಕಾರದಿಂದ ಜನರಿಗೆ ಶಾಕ್ ಏನಾಗಬೇಕಾಗಿಲ್ಲ. ಕಾರಣ ಅವ್ರು ಇಸ್ಕೊಳ್ತಾ ಇದ್ದಾರಲ್ಲ ಕಾಸನ್ನ. ಎಲ್ಲವೂ ದುಬಾರಿ. ಜನಸಾಮಾನ್ಯರ ಜೇಬಿಗೆ ಈಗ ಕತ್ತರಿ. ನಾಳೆಯಿಂದ ಕಾಸ್ಟ್ಲಿ ದುನಿಯಾ ಶುರು ಆಗುತ್ತೆ. ನಾಳೆಯಿಂದ ಹಾಲು ಮೊಸರಿನ ದರ ದುಬಾರಿ ಆಗಲಿದೆ. ಕರೆಂಟ್ ಶಾಕ್ ಯೂನಿಟ್ಗೆ 36 ಪೈಸೆ ಹೆಚ್ಚಳ, ಅದು ನಾಳೆಯಿಂದಲೇ ಅಪ್ಲೈ ಆಗುತ್ತೆ. ಕರೆಂಟ್ ಮಾಸಿಕ ಶುಲ್ಕ 20 ರೂಪಾಯಿ ಹೆಚ್ಚಳವನ್ನ ಮಾಡಿದ್ದಾರೆ, ಅದು ಕೂಡ ಅಪ್ಲೈ ಆಗುತ್ತೆ. ಹೊಸ ವಾಹನ ಖರೀದಿಗೆ ಹೆಚ್ಚುವರಿ ಸೆಸ್ ಅನ್ನು ಹಾಕಿದ್ದಾರೆ, ಅದು ಕೂಡ ನಾಳೆಯಿಂದನೇ ಕಸದ ಮೇಲೆ ಸೆಸ್ ಕೂಡ ಜಾರಿ ಮಾಡ್ತಾರೆ. ನಾಳೆಯಿಂದನೇ ಹಾಲು ಮೊಸರಿನ ದರ ಕೂಡ ದುಬಾರಿ ಆಗುತ್ತೆ. ನೀರಿಂದು ನಾಳೆನೇ ಇರಬೇಕು ಮೋಸ್ಟ್ಲಿ. ಲೀಟ್ರಿಗೆ 1 ಪೈಸೆ ಇದೆಯಲ್ಲ, ಅದು ನಾಳೆಯಿಂದನೇ ಅಥವಾ ಅಧಿಕೃತವಾಗಿ ಅನೌನ್ಸ್ ಮಾಡಿದರ. ಹಾಲು 4 ರೂಪಾಯಿ ದುಬಾರಿ ಪ್ರತಿ ಲೀಟ್ರಿಗೆ. ನಂದಿನಿ ಹಾಲೇನಿದೆ 4 ರೂಪಾಯಿ ದುಬಾರಿ. ಈಗ ಮೊಸರು ಕೂಡ 4 ರೂಪಾಯಿ ದುಬಾರಿ ಆಗತ್ತೆ. ಬಿಸಿಲಿದೆಯಪ್ಪ ಒಂಚೂರು ಮೊಸರು ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಕಳಿಸಿದ್ರೆ 4 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಕಳಿಸಿ. ದಿನಕ್ಕೇನಾದರೂ ಮೊಸರು ತರೋದೇ ಆಗಿದ್ದಿದ್ರೆ ಅದಕ್ಕೂ ಕಾಸ್ಟ್ಲಿನೇ. ತಿಂಗಳಿಗೆ ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ. ಹೋಟೆಲ್ ಕಾಫಿ ಟೀ ಸದ್ಯದಲ್ಲೇ ಏರಿಕೆಯನ್ನು ಮಾಡ್ತಾರೆ ಅಂತವ್ರು. ಮೊನ್ನೆ ಕಾಫಿ ಪುಡಿ ಏರಿಕೆ ಆಗಿದ್ದಕ್ಕೆ ಮಾಡಿದ್ರು. ಈಗ ಕೆಲವು ಕಡೆಗೆ 10 ರೂಪಾಯಿ ಇದ್ದರೆ 12 ರೂಪಾಯಿ ಮಾಡ್ತಾ ಇದ್ದಾರೆ. 12 ರೂಪಾಯಿ ಇರೋ ಜಾಗದಲ್ಲಿ 15 ರೂಪಾಯಿ ಮಾಡ್ತಾ ಇದ್ದಾರೆ. ಕರೆಂಟ್ ಶಾಕ್ ಯೂನಿಟ್ಗೆ 36 ಪೈಸೆ. ಅನುಮಾನ ಇಟ್ಕೊಳ್ಳೋಕೆ ಹೋಗಬೇಡಿ. ನಮ್ಮ ಗೃಹ ಜೊತೆ ಇದೆ ಸರ್, ನಮಗೇನು ಬರಲ್ಲ ಅಂತಂದರೆ ಬೇಸಿಗೆ ಇದೆ, ಸ್ವಲ್ಪ ಯೂನಿಟ್ ಜಾಸ್ತಿ ಬಳಕೆ ಮಾಡಿಕೊಂಡ್ರು ನಿಮಗೆ ಎಕ್ಸ್ಟ್ರಾ ಕೊಟ್ಟಿರೋದೇ 5 ರಿಂದ 10 ಯೂನಿಟ್ ಜಾಸ್ತಿ ಬಳಕೆ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಅದ್ರ ಮೇಲೇನಾದರೂ ಯೂಸ್ ಮಾಡಿದ್ರೆ 7 ರೂಪಾಯಿ 8 ರೂಪಾಯಿ 7 ಅಥವಾ 8% ಬಡ್ಡಿ ಸಮೇತವಾಗಿ ನಿಮ್ಮ ಹತ್ರ ವಸೂಲಿ ಮಾಡ್ತಾರೆ. ಅದ್ರ ಜೊತೆಗೆ ಈ ದರ ಕೂಡ ಏರಿಕೆ. ಹೆಚ್ಚುವರಿ ಯೂನಿಟ್ಗಳ ಮೇಲೆ ಅನುಭವಿಸಿ. ಹೊಸ ವಾಹನ ದುಬಾರಿ, ಹೆಚ್ಚುವರಿ ಸೆಸ್ಸನ್ನು ಹಾಕ್ತಾ ಇದ್ದಾರೆ. ಅದು ಕರ್ನಾಟಕದ ರಾಜ್ಯ ಸರ್ಕಾರಗಳಿಗೆ ಇರುತ್ತೆ. ಅದು ಕಸಕ್ಕೂ ಕೂಡ ಈಗ ಸುಂಕ ಹಾಕ್ತಾ ಇದ್ದಾರೆ. ಮನೆ ಹೋಟೆಲ್ಗಳಿಗೆ ಶಾಕನ್ನು ನೀಡ್ತಾ ಇದ್ದಾರೆ. ಇದನ್ನು ಕಮರ್ಷಿಯಲ್ ಪರ್ಪಸಿಗೆ ಮೊದಲು ಹಾಕಬೇಕಾಗಿದ್ದು, ಆಮೇಲೆ ಜನಸಾಮಾನ್ಯರು ಮನೆಗೆ ಹಾಕಬೇಕಾಗಿದ್ದು. ಎಲ್ಲವೂ ಕೂಡ ದುಬಾರಿ. ಕಾಸ್ಟ್ಲಿ ದುನಿಯಾ ಆಗ್ತಾ ಇದೆ. ನಾಳೆಯಿಂದ ಬಡ್ಡಿ ಸಮೇತವಾಗಿ ನಿಮ್ಮ ಹತ್ರ ಕಿತ್ಕೊಳ್ತಾ ಇದ್ದಾರೆ. ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್. ಪವಿತ್ರ, ಗ್ಯಾರಂಟಿ ಸರ್ಕಾರದಿಂದ ಗ್ಯಾರಂಟಿ ವಸೂಲಿ ಮಾಡುವಂಥದ್ದಂತೂ ಸ್ಪಷ್ಟವಾಗಿದೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. 2,000 ರೂಪಾಯಿ ಕೊಟ್ಟಂಗೆ ಮಾಡಿಬಿಟ್ಟು ಅದು 2-3 ತಿಂಗಳಿಗೆ ಒಂದ್ಸಲ ಕೊಟ್ಟಂಗೆ ಮಾಡಿಬಿಟ್ಟು 10,000 ರೂಪಾಯಿ ಜನರ ಕಡೆಯಿಂದ ಕಿತ್ಕೊಳ್ಳುವಂಥ ಸರ್ಕಾರ ಇದು. ಇದರಲ್ಲಿ ಯಾವ ಅನುಮಾನನೂ ಬೇಡ ಅಲ್ವಾ? ಅದೇ ರೀತಿ ಅರುಣ್, ಅದಕ್ಕಿಂತ ಹೆಚ್ಚೇ ಆಗುತ್ತೆ. ಯಾರು ಕೂಡ ಇವರ ಬಳಿಯಲ್ಲಿ ಗ್ಯಾರಂಟಿಯನ್ನ ಕೇಳಿಲ್ಲ. ಆದರೆ ಗ್ಯಾರಂಟಿಯನ್ನ ಅಪರೂಪಕ್ಕೊಂದ್ಸಲ ನೀಡ್ತಾ ಇದ್ದಾರೆ. ಅದರಲ್ಲೂ ಈಗ ಗೃಹಲಕ್ಷ್ಮಿ ಅಂತೂ ಬರ್ತಾನೆ ಇಲ್ಲ. ಒಂದು 6 ತಿಂಗಳಿಗೆ ಒಂದ್ಸಲ ಬಂದ್ರೆ ಬಂತು, ಇಲ್ಲದೆ ಇದ್ರೆ ಇಲ್ಲ. ಆದರೆ ಅದಕ್ಕೆ ಸಂಪನ್ಮೂಲದ ಕ್ರೋಢೀಕರಣದ ಹೆಸರಿನಲ್ಲಿ ಯಾವ ರೀತಿ ಇವರು ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಾದ್ರೂ ಸಿಕ್ಕ ಮೇಲೆ ದರವನ್ನು ಏರಿಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಈಗ ನಾಳೆಯಿಂದ ಅಂತೂ ಎಲ್ಲವೂ ಕೂಡ ದುಬಾರಿ ಆಗಲಿದೆ. ತಿಂಗಳ ಖರ್ಚಿನಲ್ಲಿ ಏನಿಲ್ಲ ಅಂದ್ರೂ 1,000ದಿಂದ 2,000 ರೂಪಾಯಿ ಏರಿಕೆ ಕಾಣೋದು ಫಿಕ್ಸ್ ಆಗುತ್ತೆ. ಯಾಕಂದ್ರೆ ಡೈಲಿ ಜನ ಅದನ್ನ ಈಗ ಹಾಲನ್ನು ಖರೀದಿ ಮಾಡೋದು ಜನರಿಂದ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ವಿದ್ಯುತ್ ಎಲ್ಲವೂ ಕೂಡ ಜನರ ಬೇಸಿಕ್ ನೀಡ್ಸ್ ಏನಿದೆ ಅದರ ಮೇಲೆಯೇ ದರ ಏರಿಕೆ ಬರೆ ಹಾಕಿದಾಗ ಜನರಿಗೆ ಹೆಚ್ಚು ಅದರ ಹೊರೆ ಬೀಳುತ್ತೆ. ಸೊ ಹಾಗಾಗಿ ನಾಳೆಯಿಂದ ಆಗ್ತಾ ಇರುವಂಥದ್ದು ಕೂಡ ಅದೇ. ಎಸ್ಪೆಷಲಿ ಕಸದ ಮೇಲಿನ ಸೆಸ್, ಅದು ಹೋಟೆಲ್ ಅವರಿಗೆ ಈಗ ಅವ್ರು ಹೇಳ್ತಾ ಇದ್ದಾರೆ 5 ರೂಪಾಯಿ ಅಂದ್ರೆ 5,000 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದ್ರೆ ಈಗ ಅವರು 30ರಿಂದ 35,000 ರೂಪಾಯಿ ಕಟ್ಟಬೇಕಂತೆ ಕಸದ ಸೆಸ್. ಜನ ಕೂಡ ಚದರಡಿ ಲೆಕ್ಕದಲ್ಲಿ ಮಾಡ್ತಾ ಇದ್ದಾರೆ. ಸೊ ಎಲ್ಲವೂ ಕೂಡ ಹೋಲ್ಸೇಲ್ ಆಗಿ ದರವನ್ನ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.